ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರುವ ಕೂರ್ಗ್ ಭರತ್ ಉಳುವಾರನ ಮಾತಾಡ್ತಿರೋದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಸ್ನೇಹಿತರೆ. ಇದು ಬನ್ನಿ, ನಾವು ಈಗ ಸುಲ್ತಾನ್ ಬತ್ತೇರಿಯಿಂದ ಸೀದಾ ಒಂದು 150 ರೂಪಾಯಿ ಆಟೋ ಕೊಟ್ಬಿಟ್ಟು ಸೀದಾ ಬಂದರೆ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿಂದನೇ ಎಂಟ್ರೆನ್ಸ್. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳೆಲ್ಲ ಇದೆ ನೋಡ್ಬೋದು. ಇಲ್ಲಿ ಆಟೋದಲ್ಲಾದರೂ ಬರ್ಬೋದು, ನೋಡ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಮುಂದೆ ಬಂದರೆ ನಮಗೆ ಇಲ್ಲಿ ನಮ್ಮದು ಸ್ಲಿಪ್ಪರ್ಗಳಾಗಿರ್ಬೋದು, ನಮ್ಮ ಬ್ಯಾಗ್ಗಳಾಗಿರ್ಬೋದು ಮಡಗಲಿಕ್ಕೆ ಜಾಗ ಇದೆ. ಇಲ್ಲಿ ನೋಡಿ, ಅದಿದೆ ಜಾಗ ಅದು. ನಾವೀಗ ಸ್ಲಿಪ್ಪರನ್ನೆಲ್ಲ ಮಡಗ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ. ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನ ಸ್ನೇಹಿತರೆ. ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ, ಇದು ಜನ ಹುಟ್ಟಾಕಿರೋ ದೇವಸ್ಥಾನ ಅಲ್ಲ ಸ್ನೇಹಿತರೆ, ಇದು ದೇವರು ಹುಟ್ಟಾಕಿರೋ ದೇವಸ್ಥಾನ. ಯಾಕಂತ ಹೇಳಿದ್ರೆ ಶ್ರೀ ಮಂಜುನಾಥ ದೇವಸ್ಥಾನ ನೀವು ಧರ್ಮಸ್ಥಳದಲ್ಲಿ ನೋಡ್ಬೋದು. ಅದು ಮೊದಲು ಇದೇ ಶ್ರೀ ಕ್ಷೇತ್ರ ಕದ್ರಿ ಇಲ್ಲೇ ಇದ್ದಿದ್ದು. ಅದರ ವಿಗ್ರಹನ ತಗೊಂಡು ಹೋಗ್ಬಿಟ್ಟು ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇದಕ್ಕೆ 1200 ವರ್ಷದ ಇತಿಹಾಸ ಇರುವ ಈ ಕದ್ರಿ ದೇವಸ್ಥಾನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಇದ್ರ ಒಳಗಡೆ ಹೋಗ್ಬೇಕಾದ್ರೆ ಒಂದು ಸೌಂಡ್ ಬರುತ್ತೆ, ಮತ್ತೆ ಹೋಗಬೇಕು. ಮತ್ತು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ದೇವಸ್ಥಾನ, ಯಾವುದೇ ದೇವಸ್ಥಾನದಾದರೆ ಒಳಗಡೆ ಗರ್ಭಗುಡಿ ಒಳಗಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ. ನಾವು ಹೊರಗಡೆ ಮಾತ್ರ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶ್ ಕಾಶಿ ಅಲ್ಲಿಂದ ಬಂದ ಒಂದು ನೀರು ನಾವು ಕುಡಿಯೋಕ್ಕೆ ನಮಗೆ ಇವತ್ತು ಸಿಕ್ಕಿದೆ. ಅದು ಮತ್ತೆ ಮುಂದೆ ನೋಡೋಣ ಬನ್ನಿ. ಹೀಗೆ ನಮ್ಮ ಹಿಂದ್ಗಡೆನೇ ಬನ್ನಿ ಸ್ನೇಹಿತರೆ. ವಿಡಿಯೋ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ದೇವಸ್ಥಾನ ಕೆಳಗಡೆ ಮೇಲ್ಗಡೆ ಕೆರೆ, ಅದ್ರ ಮೇಲ್ಗಡೆ ಇನ್ನೂ ಹೋದರೆ ಕಾಶಿಯಿಂದ ಬರೋ ಒಂದು ನೀರು, ಕಾಶಿಯಿಂದ ಬಂದ ಒಂದು ನೀರನ್ನ ನಾನು ಕುಡಿದೆ ಅಂತ ನಾನು ಇವತ್ತು ಧನ್ಯನಾಗಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಶ್ರೀ ಗಣಪತಿ ದೇವಸ್ಥಾನ. ಇದ್ರೊಳಗಡೆ ಹೋದು ಆದರೂ ಗರ್ಭಗುಡಿನ ವೀಡಿಯೋ ಮಾಡೋಕ್ಕೆ ಕೊಡಲಿಲ್ಲ, ಸುಮ್ಮನೆ ಹಾಗೆ. ನೋಡಿ, ಶ್ರೀ ಮಂಜುನಾಥ ಮಹಾಗಣಪತಿ ದೇವಸ್ಥಾನ. ಇದ್ರೊಳಗಡೆ ಎಲ್ಲ ಹೋಗಿ ಒಂದು ರೌಂಡ್ ನೋಡಿ ಯಾವ ಥರ ಇದೆ ಟೆಂಪಲ್ ಅಂತ. 1200 ಇಯರ್ಸ್ ಇತಿಹಾಸವುಳ್ಳ ಈ ಟೆಂಪಲ್ನ ನೀವು ನೋಡಿ ಕಣ್ತುಂಬ್ಕೋಬೇಕು. ಒಮ್ಮೆ ಇಲ್ಲಿಗೆ ಬರಬೇಕು ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ. ಬನ್ನಿ, ಭಾಳ ಬ್ಯೂಟಿಫುಲ್ಲಾಗಿದೆ ವಿಡಿಯೋ. ನೀವು ಒಮ್ಮೆ ಮಂಗಳೂರಿಗೆ ಬಂದರೆ ಇದನ್ನ ನೋಡದೆ ಹೋಗಲೇಬಾರ್ದು, ನೋಡಲೇಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ. ನೋಡಿ, ಇದೆ ಶ್ರೀ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ. ಹಾಗೆ ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ.
ಸ್ನೇಹಿತರೆ, ಇನ್ನು ಮುಂದೆ ನಾವು ನೋಡ್ಬೋದು ಇಲ್ಲಿ ನಾವೀಗ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬಂದು ದೇವಸ್ಥಾನದ ಮೇಲ್ಗಡೆ ಕೆರೆ ಅಂತ ನಾನೇನು ಹೇಳಿದೆ ಅದು ಇದೇ ಜಾಗ ನೋಡಿ ಸ್ನೇಹಿತರೆ, ನೋಡ್ಬೋದು ಇಲ್ಲಿ. ಬನ್ನಿ, ಸೆಕ್ಯೂರಿಟಿ ಗಾರ್ಡೆಲ್ಲ ಇದ್ದಾರೆ ಇಲ್ಲಿ. ಶ್ರೀ ಕ್ಷೇತ್ರ ಕದ್ರಿ ಇತ್ಯಾದಿಗಳಲ್ಲಿ ಸೂಚನೆ. ಮುಂದೆ ನೋಡ್ಬೋದು ಸ್ನೇಹಿತರೆ, ಬನ್ನಿ, ಒಂದು ಅರಳಿ ಮರ ಇದೆ. ಮುಂದೆ ಬನ್ನಿ, ನೋಡುವ ಕೆರೆ ನೋಡುವ ಬನ್ನಿ, ಚೆನ್ನಾಗಿದೆ. ಒಂದು ಸಣ್ಣ ಗುಡಿ ಇದೆ. ಗಂಡಸರು ಮತ್ತು ಹೆಂಗಸರು ಬಟ್ಟೆ ಚೇಂಜ್ ಮಾಡೋ ಸ್ಥಳ ಸ್ನೇಹಿತರೆ ಇದು. ನೋಡ್ಬೋದು ಇಲ್ಲಿ ಮೋಕ್ಷಧಾಮ. ನೋಡಿ, ನಾನೇನು ಹೇಳಿದೆ ಇದೇ ಕೆರೆ ಸ್ನೇಹಿತರೆ ಅದು. ಈ ಕೆರೆಯಲ್ಲಿ ನೋಡಿ, ಈ ಕೆರೆ ಇದು ಮೇಲ್ಗಡೆ ಇರೋದು, ದೇವಸ್ಥಾನ ಕೆಳಗಡೆ ಇರೋದು ಸ್ನೇಹಿತರೆ. ಎಲ್ಲ ಕಡೆ ದೇವಸ್ಥಾನ ಮೇಲಿರುತ್ತೆ, ಕೆರೆ ಅಥವಾ ಹೊಳೆ ಕೆಳಗಡೆ ಇರುತ್ತೆ ಸ್ನೇಹಿತರೆ. ಇದು ನೋಡಿ, ಇದರಲ್ಲಿ ಒಂದು ವಿಶೇಷ. ಇದರಲ್ಲಿ ಇದಕ್ಕೆ ಎಂಡೇ ಇಲ್ಲ ಅಂತ ಹೇಳಬೇಕು ಸ್ನೇಹಿತರೆ. ಇನ್ನೂ ಮೇಲೆ ಹೋಗ್ತಾ ಇದ್ದರೆ ಇನ್ನೂ ತುಂಬ ಜಾಗಗಳಿದೆ ಹೋಗೋದಾದರೆ. ನಮಗಷ್ಟು ಸಮಯ ಸಾಲದಿದ್ದಕ್ಕೆ ಹೋಗೋಕ್ಕಾಗಲಿಲ್ಲ. ಬನ್ನಿ, ನಾವು ಮುಂದೆ ಹೋಗೋಣ. ನಮಸ್ತೆ. ಈ ನೀರು ಕಾಶಿಯಿಂದ ಬರ್ತಾ ಇದೆ ಅಂತ ಒಂದು ಹಿಂದಿನ ಒಂದು ನಂಬಿಕೆ, ಭಕ್ತರ ನಂಬಿಕೆ. ಭಾಗೀರಥಿ ತೀರ್ಥ ಅಂತ ಗಂಗೆ, ಇದು ಶುದ್ಧ ನೀರು ಬರ್ತಾ ಇರುತ್ತೆ. 365 ದಿವಸ 24 ಗಂಟೆ ಗೋವಿನ ಮುಖದಲ್ಲಿ ನೀರು ಬರೋದಾಗಿ ಗೋಮುಖ ಗಣಪತಿ ದೇವಸ್ಥಾನ, ಕಾಶಿ ಭಾಗೀರಥಿ ತೀರ್ಥ. ವಿಶೇಷ ಅಂದರೆ ಹತ್ತಿರದಲ್ಲಿ ಕಲ್ಯಾಣಿಗಳಿದೆ. ದೇವಸ್ಥಾನ ಮನೆ ಶಿವಲಿಂಗ ಉದ್ಭವ, ಧರ್ಮಸ್ಥಳ ಆದಿ ಇದು. ಧರ್ಮಸ್ಥಳ ಆದಿ ಮೇನ್ ಅಂದರೆ ಉದ್ಭವಲಿಂಗ. ಇಲ್ಲಿನ ತಗೊಂಡೋಗಿ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ದು. ಹಾಗೆ ಧರ್ಮಸ್ಥಳ ಇಲ್ಲಿನ ತಗೊಂಡೋಗಿ ಅಲ್ಲಿ ಮಾಡಿದ್ದು. ಇದಾದ್ದು ತೀರ್ಥ ತಗೊಂಡೋಗಿ ನಾವೆಲ್ಲ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬರ್ಬೋದು. ಅಲ್ಲಿಗೆ ನೀರು ಕೊಂಡಾಗಿಲ್ಲ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಈಗ ಈ ನೀರು ಏನಿದೆ, ಇದು ಕಾಶಿಯಿಂದ ಬಂದ ನೀರು ಅಂತ ಹೇಳ್ತಾ ಇರ್ಬೋದು. ಇದು ಒಂದು ಗೋವಿನ ಮುಖದ ಬಾಯಿ ಒಳಗಡೆಯಿಂದ ಬರ್ತಾ ಇರೋದು ನೋಡ್ಬೋದು ನೀವು ಸ್ನೇಹಿತರೆ. ಬನ್ನಿ, ಈಗ ಈ ಚಂಬು ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಡೆ ಒಂದು ಜಾಗದಲ್ಲಿ ಚಂಬುಗಳನ್ನ ಇಟ್ಟಿರ್ತಾರೆ. ಈ ಚಂಬಲ್ಲಿ ನಾವು ನೀರನ್ನ ತುಂಬಿಸ್ಕೊಂಡು ಹೋಗ್ಬಿಟ್ಟು ಇದ್ರ ಮೇಲೆ ಮೆಟ್ಲು ಹತ್ಕೊಂಡು ಹೋಗಿ ಅಲ್ಲಿ ಶಿವಲಿಂಗಕ್ಕೆ ನಾವು ಇದನ್ನು ಅಭಿಷೇಕ ಮಾಡ್ಬೋದು, ಈ ನೀರನ್ನ. ಬನ್ನಿ, ನಾವೀಗ ಮುಂದೆ ಹೋಗುವ ಸ್ನೇಹಿತರೆ. ಭಾಳ ಸೂಪರಾಗಿ ಇದೆ ಸ್ನೇಹಿತರೆ. ಈ ನೀರು ಕುಡಿಲಿಕ್ಕೆ ಭಾಳ ಸ್ವೀಟ್ ಇದೆ. ನಾನು ಕುಡಿದೆ,
ಚೆನ್ನಾಗಿದೆ. ನೀವು ಒಮ್ಮೆ ಬಂದು ಈ ನೀರನ್ನ ಕುಡಿದ್ರೆ ನಮ್ಮ ಸರ್ವ ರೋಗಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ ಅಂತ ನನಗೊಂದು ನಂಬಿಕೆ ಬಂದುಬಿಟ್ಟಿದೆ ಸ್ನೇಹಿತರೆ. ಈಗ ಬನ್ನಿ ಮುಂದೆ ಹೋಗೋಣ. ನಾವೀಗ ಮೆಟ್ಲು ಹತ್ಕೊಂಡು ಹೋಗ್ಬಿಟ್ಟು ನೋಡ್ಬೋದು ನೀವು ಇಲ್ಲಿ ನೋಡಿ, ಇಲ್ಲಿ ಚೊಂಬುಗಳಿರುತ್ತೆ ಈ ಥರ. ಇದರಲ್ಲಿ ನಾವು ಅಲ್ಲಿಂದ ನೀರು ತುಂಬಿಸ್ಕೊಂಡು ಈ ಥರ ಮೆಟ್ಲು ಹತ್ಕೊಂಡು ಮುಂದೆ ಹೋಗ್ಬೇಕು ಸ್ನೇಹಿತರೆ. Thank you.